ಮೇಡಮ್, ನಾನು ರಾಜವಲಿ ಸಿನಿಮಾನ ಸಿಕ್ಕಾಪಟ್ಟೆ ಒಂದು 5 ಸಲ ನೋಡಿದ್ದೀನಿ. ಅವರು ಇಡೀ ಭಾರತೀಯ ಚಿತ್ರರಂಗದಲ್ಲಿ ಇಷ್ಟು ಪ್ರಮಾಣದಲ್ಲಿ ವಿಜೃಂಭಿಸ್ತಾ ಇರ್ತಕ್ಕನ್ನೋದು, ಅವರ ಕಣ್ಣು ಹಿಂಗೆ ನೀರಿಂದ ಎದ್ದು ಬಂದು ಕಣ್ಣು ಹಿಂಗೆ ಬಿಡ್ತಾರಲ್ಲ, ಅದು ನೋಡಿದಾಗ ಅವರೆಲ್ಲ ತ್ಯಾಗಕ್ಕೆ ನಾವು ಕೂಡ 200 ರೂಪಾಯಿ 300 ರೂಪಾಯಿ ಯಾವುದು ದೊಡ್ಡದಲ್ಲ. ರಾಕಿಂಗ್ ಸ್ಟಾರ್ ಎಸ್ ಅವರು ಕನ್ನಡದ ಈ ನೆಲದ ಒಬ್ಬ ಶ್ರೇಷ್ಠ ನಟ. ಅವರು ಇಡೀ ಭಾರತೀಯ ಚಿತ್ರರಂಗದಲ್ಲಿ ಒಬ್ಬ ಅತ್ಯುತ್ತಮವಾದಂಥ ನಾಯಕನಾಗಿರ್ತಕ್ಕನ್ನೋದು ಇಡೀ ನಮ್ಮ ಕರುನಾಡಿಗೆ ಒಂದು ಗೌರವ ತರುವಂಥ ಒಂದು ಸಂಕೇತ. ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ಈ ಥರ ಒಂದು ಅಭಿನಯ, ಈ ಥರದ ಒಂದು ಯೂತಾಗಿ ಎಲ್ಲರಿಗೂ ಇಷ್ಟವಾಗುವಂಥ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ನಾನು ಆ ಟ್ರೈಲರ್ ನೋಡಿದ್ರೆ ತುಂಬ ಖುಷಿ ಅನ್ನಿಸ್ತು. ಯಾಕಂದರೆ ಯಾವಾಗಲೂ ಕೂಡ ಕನ್ನಡದ ಒಬ್ಬ ನಟ ಬಾಲಿವುಡ್ ಸ್ಟೈಲಲ್ಲಿ, ಅಂದರೆ ಬಾಲಿವುಡ್ನ ಒಂದು ಮೀರಿಸುವಂಥ ಒಬ್ಬ ನಟನೆಯಲ್ಲಿ ಆ ಒಂದು ಬಾಡಿ ಬಿಲ್ಡ್ ಮಾಡಿರೋದಿರ್ಬೋದು, ಮತ್ತು ಅವರ ಅಭಿನಯ, ಅವರೊಂದು ಕಣ್ಣು ಬಿಡ್ತಾರೆ, ನಿಜವಾಗ್ಲೂ ಕೂಡ ಅದು ಭಯ ಆಗುತ್ತೆ. ಅದೊಂದು ದೃಶ್ಯ ಇದೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅದರಲ್ಲೂ ಕೂಡ ಅವರು ಮಧ್ಯಮ ವರ್ಗದಲ್ಲಿ ಹುಟ್ಟಿ ಇಡೀ ಕರ್ನಾಟಕ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ವಿಜೃಂಭಿಸ್ತಾ ಇರ್ತಕ್ಕನ್ನೋದು ಈ ಕರ್ನಾಟಕಕ್ಕೆ, ನಮ್ಮ ಮಣ್ಣಿಗೆ ಭಾಳ ಗೌರವ ತರುವಂಥ ಕೆಲಸ. ನಿಜಕ್ಕೂ ಕೂಡ ಅವರ ಪಯಣ ನಿಜವಾಗ್ಲೂ ಕೂಡ ಇನ್ನೂ ಎತ್ತರಕ್ಕೆ ಬೆಳೀಲಿ, ಇಡೀ ವಿಶ್ವದಾದ್ಯಂತ ಬೆಳೀಲಿ ಅಂಥೇಳಿ ನಾನೊಬ್ಬ ಕನ್ನಡಿಗನಾಗಿ ನಾನು ಅವರಿಗೆ ಒಂದು ಆಶಯವನ್ನು ವ್ಯಕ್ತಪಡಿಸ್ತೇನೆ. ಮೇಡಮ್, ನಾನು ರಾಜವಲಿ ಸಿನಿಮಾನ ಸಿಕ್ಕಾಪಟ್ಟೆ ಒಂದು 5 ಸಲ ನೋಡಿದ್ದೀನಿ. ಅದರಲ್ಲಿ ಅದಕ್ಕಿಂತ ಮುಂಚೆ ಕಿರಾತಕರು ಅನ್ನೋ ಒಂದು ಮೂವಿ ಇತ್ತಲ್ಲ, ಅದರಲ್ಲಿ ತುಂಬ ಅಭಿನಯ, ಚಿಕ್ಕಣ್ಣ ಮತ್ತು ಅವರ ಟೀಮ್ ಅದ್ಭುತವಾದಂಥ ಒಂದು ಕಾಮಿಡಿಯಾಗಿ ಇಟ್ಕೊಂಡು ಒಂದು ಅದ್ಭುತವಾದಂಥ ಗ್ರಾಮೀಣ ಸೊಗಡನ್ನು ಅವತ್ತು ಹೇಳಿದ್ದಾರೆ. ಆನಂತರ KGF ಬಂದಮೇಲೆ ಭಾಗ 1 ಭಾಗ 2 ಬಂದಮೇಲೆ ಎರಡೂ ಕೂಡ ನಾವು ಸಿನಿಮಾ ನೋಡಿದ್ದೀವಿ. ಯಾಕಂದರೆ ಇಡೀ ಕುಟುಂಬ ಸಮೇತವಾಗಿ ನಮ್ಮ ಮನೆಯವರೆಲ್ಲರೂ ಕೂಡ ಅವರ ಅಭಿಮಾನಿಗಳೇ. ನಾವು ಕತ್ರಗುಪ್ಪೆಯಲ್ಲಿ ಅವ್ರನ್ನ ತುಂಬ ಅವರು ಹೀರೋ ಆಗೋಕ್ಕಿಂತ ಮುಂಚೆನೂ ಕೂಡ ನೋಡಿದ್ದು. ಅವರು ಇಡೀ ಭಾರತೀಯ ಚಿತ್ರರಂಗದಲ್ಲಿ ಇಷ್ಟು ಪ್ರಮಾಣದಲ್ಲಿ ವಿಜೃಂಭಿಸ್ತಾ ಇರ್ತಕ್ಕನ್ನೋದು ಒಂಥರ ನಿಜಕ್ಕೂ ಕೂಡ ನಮಗೆ ಭಾಳ ಪ್ರೀತಿ, ಅಂದರೆ ಒಂದು ಗೌರವ. ಅವರು ಈ ಥರದ್ದು ಒಂದು ನಡಿಬೇಕು. ಅವರು ತುಂಬ ಅಭಿನಯ, ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಒಂದು ಸಿನಿಮಾಗಿಂತ ಮತ್ತೊಂದು ಸಿನಿಮಾಕ್ಕೆ ವಿಭಿನ್ನವಾದಂಥ ಅಭಿನಯದ ಮುಖಾಂತರ ಅವರು ತರವಾಗ್ತಿದ್ದಾರೆ. ಯಾಕಂದರೆ ಫಸ್ಟ್ ಸಿನಿಮಾದಲ್ಲಿ ಒಂಥರ ಇದ್ದರು, ನೆಕ್ಸ್ಟ್ ಸಿನಿಮಾಕ್ಕೆ ಇನ್ನೂ ತುಂಬ ಬದಲಾವಣೆ ಆದರು. ಹಾಗೆ ಅವರು ತುಂಬ ಕಲೆಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿರೋದ್ರಿಂದಾಗಿ ಆ ಕಲಾದೇವತೆ ಅವ್ರನ್ನ ಭಾಳ ಉತ್ತುಂಗ ಶಿಖರದಲ್ಲಿ ಇರಿಸಿರ್ತಕ್ಕನ್ನೋದು ನಾವು ಕಾಣ್ಬೋದು. ಮೇಡಮ್, ಇವತ್ತು ನೀವು ಯಾವುದೇ ದೊಡ್ಡ ಸಾಧಕರು ನೋಡಿದ್ರೆ ಅವರೆಲ್ಲರೂ ಕೂಡ ಅವರವರ ಒಂದು ಕ್ಷೇತ್ರದಲ್ಲಿ ತುಂಬ ಕಷ್ಟಪಟ್ಟೆ ಆ ಕ್ಷೇತ್ರದಲ್ಲಿ ಮುಂದುವರಿಕೆ ಸಾಧ್ಯ. ಯಾವುದೇ ವ್ಯಕ್ತಿನ ತಗೊಳ್ಳಿ, ಈಗ ಮೇರು ನಟ ರಾಜ್ಕುಮಾರ್ ಅವರು ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥ ನಿಜವಾಗ್ಲೂ ಕೂಡ ಒಬ್ಬ ಶ್ರೇಷ್ಠ ಕಲಾವಿದರು. ಅವ್ರ ಲೈಫ್ ಸ್ಟೋರಿ ನೋಡಿದಾಗ ಅವರು ಕೂಡ ತುಂಬ ಕಷ್ಟಪಟ್ಟಿನೇ ಇಡೀ ವಿಶ್ವದಾದ್ಯಂತ, ಅಂದರೆ ಇಡೀ ಭಾರತೀಯ ಚಿತ್ರರಂಗದಲ್ಲೇ ಕೂಡ ಒಬ್ಬ ಶ್ರೇಷ್ಠ ನಟವಾಗಿ ಬೆಳ್ಕೊಂಡ್ರು. ಹಾಗೆ ಯಶ್ ಅವರು ಕೂಡ ಮಧ್ಯಮ ವರ್ಗದಲ್ಲಿ ಹುಟ್ಟಿ ಒಂದು ಹಳ್ಳಿ ಪ್ರದೇಶದಲ್ಲಿ ಹುಟ್ಟಂಥ ವ್ಯಕ್ತಿ. ಅವರು ಹಂತವಾಗಿ ಫಸ್ಟು ಅವ್ರು ಕನ್ನಡ ಚಿತ್ರರಂಗದಲ್ಲಿ ನಿಲ್ಲಬೇಕಾದ್ರೆ ಭಾಳ ಕಷ್ಟ ಆಯಿತು. ಅಲ್ಲಿ ಪ್ರೂವ್ ಮಾಡಾದಮೇಲೆ ಇಡೀ ಭಾರತೀಯ ಚಿತ್ರರಂಗ ಅವ್ರನ್ನ ಕೈ ಬೀಸಿ ಕರೀತು, ಇಂಥ ಒಬ್ಬ ನಟ ನಮ್ಗೆ ಬೇಕು ಅಂತ. ಇವತ್ತು ನಾವು ಬಾಲಿವುಡ್ ಅಂತ ಅಂದಾಗ ಕೇವಲ ಶಾರುಖ್ ಖಾನು, ಸಲ್ಮಾನ್ ಖಾನು ಈ ಥರ ಬರೀ ಅವ್ರದ್ದೇ ಇತ್ತು, ಅಂದರೆ ಅವ್ರದ್ದೇ ಒಂದು ಪಾಂಡಿತ್ಯ, ಅವ್ರದ್ದೇ ಒಂದು ಇದಿತ್ತು. ಆದರೆ ಇವತ್ತು ಒಬ್ಬ ಕನ್ನಡದ ಒಬ್ಬ ನಟ ಇವತ್ತು ಇಡೀ ಭಾರತದಾದ್ಯಂತ ಸದ್ದು ಮಾಡ್ತಾ ಇರ್ತಕ್ಕನ್ನೋದು ನಮ್ಮ ಕನ್ನಡ ಚಿತ್ರರಂಗಕ್ಕೆ, ನಮ್ಮ ಕನ್ನಡಿಗರಿಗೆ ತುಂಬ ಗೌರವ. ಮೇಡಮ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಕಿಂಗ್ ಅಂತೂ ಅದ್ಭುತವಾಗಿದೆ. ಅವರ ಕಣ್ಣು ಹಿಂಗೆ ನೀರಿಂದ ಎದ್ದು ಬಂದು ಕಣ್ಣು ಹಿಂಗೆ ಬಿಡ್ತಾರಲ್ಲ, ಅದು ನೋಡಿದಾಗ ತುಂಬ ಒಂಥರ ಭಯದ ವಾತಾವರಣ ಬಂತು. ಅಂದರೆ ಇದೊಂಥರ ಮಾಸ್ ಫಿಲಮ್ ಅಂತ ಅನ್ಕೋತೀನಿ. ಅಂದರೆ ಒಂದು ಜಾಸ್ತಿ ಇದಿರುವಂಥದ್ದು, ಅಂದರೆ KGFನೇ ಮೀರಿಸುವಂಥ ಸಿನಿಮಾ ಆಗಿ ಬೆಳಿಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ನಾವು ಕೂಡ 19ನೇ ತಾರೀಕು 3ನೇ ತಿಂಗಳು ಕಾಯ್ತಾಯಿದ್ದೀವಿ ಸಿನಿಮಾ ಬಂದು ನೋಡೋಕ್ಕೆ. ಮೇಡಮ್, ಇದು ತುಂಬ ಚೆನ್ನಾಗಿ ಓಡಲಿ. ಪ್ರತಿಯೊಬ್ಬರು ಕೂಡ ಯಾವುದೇ ಮನಸ್ಸಲ್ಲಿ ಅಳುಕಿಲ್ದೇ ಕನ್ನಡ ಸಿನಿಮಾ ರಂಗವನ್ನು ಬೆಳೆಸಬೇಕು. ಆಮೇಲೆ ಅದು ನಮ್ಮ ಒಬ್ಬ ಕನ್ನಡದ ನಟನ ನಾವು ಬೆಂಬಲಿಸಬೇಕು. ಪ್ರತಿಯೊಬ್ಬರು ಕೂಡ ಆ ಥಿಯೇಟ್ರಿಗೆ ಹೋಗಿ ನಾವು ಸಿನಿಮಾ ನೋಡಬೇಕು ಫಸ್ಟ್ ಆಫ್ ಆಲ್. ಯಾಕಂದರೆ ಒಂದು ಸಿನಿಮಾನ ನಮಗೆ 2 ಗಂಟೆ 10 ನಿಮಿಷ ತಯಾರು ಮಾಡಬೇಕಾದ್ರೆ ಇಡೀ 2 ರಿಂದ 3 ವರ್ಷಗಳ ಕಾಲ ಕಲಾವಿದರುಗಳು, 100 ಜನ ಅಲ್ಲಿ ತ್ಯಾಗ ಇರ್ತದೆ. ನಾವು ಒಂದು 100-200 ರೂಪಾಯಿ ಕೊಟ್ಟು ಟಿಕೆಟ್ ನೋಡ್ತೀವಿ, ಸಿನಿಮಾ ನೋಡಿದ್ರೆ ಖುಷಿ ಪಡ್ತೀವಿ. ಚೆನ್ನಾಗಿಲ್ಲ ಅಂದರೆ ನಾವು ಓಪನ್ನಾಗಿ ಹೇಳ್ಬಿಡ್ತೀವಿ. ಆದರೆ ಆ ಕಲಾವಿದರು ಪಡುವಂಥ ಕಷ್ಟ ಇದೆಯಲ್ಲ, ರಾತ್ರಿ ಹಗಲು ಅನ್ನೋದೇ, ಬೆಳಗ್ಗೆ 7 ಗಂಟೆಗೆ ಶೂಟಿಂಗ್ ಸೆಟ್ಗೆ ಹೋಗಿ ಅವರು ತುಂಬ ಪ್ರಿಪ್ರೇಷನ್ ಮಾಡಿಕೊಂಡು, ಒಬ್ಬರು ಬರವಣಿಗೆಯಲ್ಲಿದ್ದರೆ, ಒಬ್ಬರು ಎಡಿಟಿಂಗಲ್ಲಿರ್ತಾರೆ, ಒಬ್ಬರು ಈ ಕಲಾವಿದರುಗಳಿರ್ತಾರೆ, ಒಬ್ಬೊಬ್ರು ಒಂಥರ ಬದುಕು. ಸೊ ಅವರೆಲ್ಲ ತ್ಯಾಗಕ್ಕೆ ನಾವು ಕೂಡ 200 ರೂಪಾಯಿ 300 ರೂಪಾಯಿ ಯಾವುದು ದೊಡ್ಡದಲ್ಲ. ಯಾಕಂದರೆ ಇವತ್ತು ಇಡೀ 2 ಅವರ್ಸು ನಮಗೆ ಯಾವುದೇ ಫೋನ್ ಇಲ್ಲದೆ ಒಂದು 10 ನಿಮಿಷ ನಾವಿರಲ್ಲ. ಇವತ್ತು ಫೋನ್ ಇಲ್ಲದೆ 10 ನಿಮಿಷ ಗಂಟೆಗೂ ನೋಡ್ತಾ ಇರ್ತೀವಿ. ಅದು 2 ಅವರ್ನ ಫೋನ್ ಸೈಡ್ಗಿಟ್ಟು ಸಿನಿಮಾ ನೋಡಬೇಕು. ಆ ಸಿನಿಮಾ ನೋಡಿ ಅದರ ನಿಜವಾದಂಥ ಮನೋರಂಜನೆಗಳಿದ್ರೆ ಅಥವಾ ಸಾಧಕ ಬಾಧಕಗಳು ನೋಡಿ ಖುಷಿ ಪಡಬೇಕಾಗತ್ತೆ. ಸೊ ನನ್ನ ಪ್ರಕಾರ ಕನ್ನಡದ ಸಿನಿಮಾಗಳು ಅಥವಾ ಯಾವುದೇ ಸಿನಿಮಾಗಳು ಬಂದರೂ ಕೂಡ ನಾವು ಥಿಯೇಟ್ರಲ್ಲಿ ಹೋಗಿ ನೋಡಿ ಅವ್ರನ್ನ ಗೆಲ್ಲೋ ಥರ ನಾವು ನೋಡ್ಕೋಬೇಕು. ಅದು ನನ್ನ ಒಂದು ಕೋರಿಕೆ.